ನಿಮಗೆ ಒಂದು ವಿಡಿಯೋವನ್ನ ತೋರಿಸ್ತೀನಿ. ಆ ವಿಡಿಯೋವನ್ನ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತದೆ ನಾನು ಏನು ಹೇಳಕೊಟ್ಟಿದ್ದೀನಿ ಅಂತ. ಇದು ಕಾಂಗ್ರೆಸ್ ಪಕ್ಷದ ಒಂದು ಅಧಿಕೃತ ಒಂದು ಇನ್ಸ್ಟಾಗ್ರಾಮ್ ಚಾನೆಲ್. ಇದರಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಪೋಷನ್ ಅನ್ನು G7 ಕೊಟ್ಟಿದ್ದಾರೆ. ಇದನ್ನ ಮೇಲಿಂದು ಬ್ರಿಕ್ಸ್ ಸಭೆಯನ್ನು ಹಂಚಿಕೊಂಡಿದ್ದಾರೆ. ಬ್ರಿಕ್ಸ್ ಸಭೆಯಲ್ಲಿ ಮನಮೋಹನ್ ಸಿಂಗ್ ಅವರು ಮಧ್ಯದಲ್ಲಿದ್ದಾರೆ. ಅವರಿಗೆ ಸಿಗುವಂತ ಗೌರವ ಎಂಥದ್ದಿತ್ತು. ಈಗ ನೋಡಿ G7 ಅಲ್ಲಿ ಮೋದಿಜಿಯವರು ಸೈಡ್ ಅಲ್ಲಿದ್ದಾರೆ ಅಂತ ಇಲ್ಲಿ ಬಿಂಬಿಸುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಆದರೆ ಇದರ ಒಂದು ಹಕೀಕತ್ತನ್ನ ಅರ್ಥ ಮಾಡ್ಕೋಬೇಕು. ಅದರ ಒಂದು ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ಬ್ರಿಕ್ಸ್ ಅಂದ್ರೆ ಏನು? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಇವುಗಳ ದೇಶದ ಒಂದು ಒಕ್ಕೂಟನ್ನ ಬ್ರಿಕ್ಸ್ ಅಂತ ನಾವು ಕರಿತೀವಿ. ಆ ಬ್ರಿಕ್ಸ್ ನ ಮಧ್ಯದ ಸ್ಪೆಲ್ಲಿಂಗ್ ಐ ಇರೋದ್ರಿಂದ ಇಂಡಿಯಾವನ್ನ ಅಲ್ಲಿ ರಿಪ್ರೆಸೆಂಟ್ ಮಾಡ್ತಾರೆ. ಫಸ್ಟ್ ಆಗಿ ಬ್ರೆಜಿಲ್ ಅನ್ನ ರಿಪ್ರೆಸೆಂಟ್ ಮಾಡ್ತಾರೆ. ಈ ಒಂದು ರಿಪ್ರೆಸೆಂಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಪ್ರಧಾನಿಗಳು ಯಾರೇ ಹೋದರೂ ಕೂಡ ಅವ್ರನ್ನ ಮಧ್ಯದಲ್ಲಿ ನಿಲ್ಲಿಸುವಂತ ವ್ಯವಸ್ಥೆ ಇರುತ್ತದೆ. ಆದರೆ ಇದು ಬ್ರಿಕ್ಸ್. ಇದನ್ನ ಬಿಟ್ಬಿಡಿ, G7ಗೆ ಬರ್ತೀನಿ. ಇಲ್ಲಿ ಬಹಳ ಮಜಾ ಇದೆ. G7 ಅಲ್ಲಿ ನಮ್ಮ ದೇಶದ ಪ್ರಧಾನಿಯವರನ್ನ ಗೌರವಪೂರ್ವಕವಾಗಿ G7 ಅಲ್ಲಿ ಕರೆದಿದ್ದಾರೆ. ಅವರಿಗೆ ಒಂದು ಆತಿಥ್ಯವನ್ನು ನೀಡಿ G7 ಅಲ್ಲಿ ಬಂದು ಅವರು ಕೂರಲು ಒಂದು ಅವಕಾಶ ನೀಡಿದ್ದಾರೆ. ಅದು ನಮ್ಮ ದೇಶವನ್ನ ರಿಪ್ರೆಸೆಂಟ್ ಮಾಡುವಂತ ಪ್ರಧಾನಮಂತ್ರಿಗಳು G7 ಅಂತ ಒಂದು ವ್ಯವಸ್ಥೆಯಲ್ಲಿ ಹೋದಾಗ, ಆ ಸಭೆಯಲ್ಲಿ ಹೋದಾಗ ನಾವು ಹೆಮ್ಮೆ ಪಡಬೇಕು ಹೊರತಾಗಿ ಅವರ ಕಾಲು ಇಳಿಯುವಂತ ಕೆಲಸ ಮಾಡಬಾರ್ದು. ಯಾಕಂದ್ರೆ ಪ್ರಧಾನಮಂತ್ರಿಯವರು ನಮ್ಮ ದೇಶವನ್ನು ಉದ್ದೇಶಿಸಿ ಅಲ್ಲಿ ಹೋಗಿದ್ದಾರೆ. ನಮ್ಮ ದೇಶವನ್ನು ಉದ್ದೇಶಿಸಿ ಹೋದಂತ ಪ್ರಧಾನಿಯವರನ್ನ ನಮ್ಮ ದೇಶದವರೇ ನಿಂತು ಕಾಲು ಇಳಿಯುವಂತ ಕೆಲಸ ಮಾಡಿದ್ರೆ ನಮ್ಮ ದೇಶಕ್ಕೆ ಎಲ್ಲಿ ಬರುತ್ತದೆ ಇಲ್ಲಿ ರಾಷ್ಟ್ರಾಭಿಮಾನ? ಇಲ್ಲಿ ವಿಚಾರ ಮಾಡುವಂತ ಮಾತಿದೆ. ರಾಜಕೀಯ ಬೇರೆ, ರಾಜಕೀಯ ಏನೇ ಇರಲಿ ಅದು ಸೆಕೆಂಡರಿ. ಬಟ್ ದೇಶವನ್ನ G7 ಅನ್ನ ಗೌರವಪೂರ್ವಕವಾಗಿ ಹೋದಂತ ಪ್ರಧಾನಿಯವರನ್ನ ನೋಡಿ ಇಲ್ಲಿ ಅಂತ ಬಿಂಬಿಸುವಂತ ಈ ವಿಡಿಯೋವನ್ನ ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಇವತ್ತು ನೀವು ಟ್ರೋಲ್ ಆಗಿದ್ದೀರಿ. ಪೂರಾ ದೇಶದ ಪ್ರತಿಯೊಬ್ಬ ನೆಟ್ ಸಾಮಾಜಿಕ ಜಾಲತಾಣ ಉಪಯೋಗಿಸುವಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿಬಿಟ್ಟಿದೆ ನಿಮ್ಮ ಒಂದು ಎರಡು ನೀತಿ. ಯಾವ ರೀತಿ ನೀವು ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಿ, ಜನರಿಗೆ ಯಾವ ರೀತಿ ತಪ್ಪು ತಿಳುವಳಿಕೆ ಕೊಡ್ತಾ ಇದ್ದೀರಿ, ನಮ್ಮ ದೇಶದ ಮರ್ಯಾದೆಯನ್ನ ಒಂದು ಹೈ ಲೆವೆಲ್ ಒಂದು ಮೀಟಿಂಗ್ಗಳಲ್ಲಿ ನೀವು ಕಳೀತಾ ಇದ್ದೀರಿ ಅನ್ನುವಂತ ಈ ವಿಡಿಯೋ ಸಂದೇಶ ಕೊಡ್ತಾ ಇದೆ.